2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕಿಂತ ಹೆಚ್ಚು ಅಂಕ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರನ್ನ ಗೌರವಿಸುವ ಸನ್ಮಾನ ಕಾರ್ಯಕ್ರಮವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹಾವನೂರು ಗ್ರಾಮ ಘಟಕದ ವತಿಯಿಂದ ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯ ಮಹತ್ವ, ಶಿಕ್ಷಣದ ಅಗತ್ಯತೆ ಹಾಗೂ ವಿದ್ಯಾರ್ಥಿಗಳ ಸಾಧನೆಯ ಕುರಿತು ಗಣ್ಯರು ಮಾತನಾಡಿದರು. ಕನ್ನಡ ವಿಷಯದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮುಂದಿನ ಶೈಕ್ಷಣಿಕ ಜೀವನದಲ್ಲಿಯೂ ಇದೇ ರೀತಿಯ ಸಾಧನೆಯನ್ನ ಮುಂದುವರಿಸಬೇಕೆಂದು ಶುಭ ಹಾರೈಸಿದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ್ದು ಕನ್ನಡ ಭಾಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಅಭಿಮಾನ ಮತ್ತು ಆಸಕ್ತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿತು. ಇವತ್ತಿನ ಶಿಕ್ಷಣ ಬಹಳ ದುಬಾರಿ ಆಗ್ತಾ ಇದೆ. ಬಡವರು ಮಕ್ಕಳು ಕಲೀಲಿಕ್ಕೆ ತುಂಬಾ ಹೊರೆ ಆಗ್ತಾ ಇದೆ. ಅದಕ್ಕೆ ಇವತ್ತಿನ ಶಿಕ್ಷಣ ಯಾವ ಮಟ್ಟದಲ್ಲಿ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ಇದು ಮುಂದೆ ಏನಾಗುತ್ತೆ ಅನ್ನೋದನ್ನ ನಮ್ಮನ್ನಾಡ್ತಕ್ಕಂಥ ಸರ್ಕಾರಗಳು ಮತ್ತೆ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದರೆ ಮಾತ್ರ ಮುಂದಿನ ಮಕ್ಕಳು ಸಲೀಸಾಗಿ ತಮ್ಮ ಶಿಕ್ಷಣವನ್ನ ಪಡೆಯೋದಕ್ಕೆ ಯಶಸ್ವಿ ಆಗ್ತಾರಂತೆ ನನ್ನ ಭಾವನೆ. ಪಕ್ಕದಲ್ಲಿ ಹಾಗಾಗಿ ಕನ್ನಡ ಮೂಲ ಏನಾದ್ರೂ ಜನಿಸಿದೆ, ಹುಟ್ಟಿದೆ, ಸಂರಕ್ಷಣೆ ಆಗಿದೆ ಅಂದ್ರೆ ಹಾವೇರಿ ಭಾಗದ ಸುತ್ತಮುತ್ತಲೇ ಇದೆ. ಕನ್ನಡ ತನ್ನ ತನವನ್ನು ಉಳಿಸ್ಕೊಂಡಿದೆ. ನಾವು ಕರ್ನಾಟಕದಿಂದ ಚಾಮರಾಜನಗರದಿಂದ ಬೀದರ್ವರೆಗೂ ನೋಡಿದಾಗ ಮಂಡ್ಯದಲ್ಲಿ ಸ್ವಲ್ಪ ಉಳಿಸ್ಕೊಂಡಿದೆ, ನಮ್ಮ ಹಾವೇರಿಯಲ್ಲಿ ಸ್ವಲ್ಪ ಉಳಿಸ್ಕೊಂಡಿದೆ, ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಅಂದ್ರೆ ಕನ್ನಡ ಬೇರೆ ಭಾಷೆಗಳ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದೆ. ಆದ್ರೆ ಹಾವೇರಿ ಜಿಲ್ಲೆಯಲ್ಲಿ ನೋಡ್ರಿ ಸ್ಪಷ್ಟವಾಗಿ ಕನ್ನಡ ಶಬ್ದವನ್ನ ಬಳಕೆ ಮಾಡ್ತೀರಿ. ಗ್ರಾಮೀಣ ಭಾಷೆಯಲ್ಲಿ ಕನ್ನಡವನ್ನ ಉತ್ತೇಜನ ಮಾಡ್ತಾ ಇದೀವಿ. ಇಂಥ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ಘಟಕ ಬೇಕಾ ಅಂತ ಯೋಚನೆ ಬಂದಾಗ ನಾವೆಲ್ಲರೂ ಕೂಡ ಬೇಕೇನ್ನ ಮಾಡ್ಕೊಳ್ಳೋದಿಲ್ಲ. ಯಾವ ವ್ಯಕ್ತಿಗೆ ಏಕಾಗ್ರತೆಯನ್ನ ಮಾಡ್ಕೊಳ್ತಾರೆ ಅವರು ಓದಿದ್ದನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಆ ಏಕಾಗ್ರತೆ ಬಗ್ಗೆ, ಧ್ಯಾನ, ಯೋಗದ ಬಗ್ಗೆ ನಮ್ ಸರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಶ್ರೀನಿವಾಸ್ ಸರ್ ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಅದಕ್ಕೆ ನೀವು ಏಕಾಗ್ರತೆಯನ್ನ ಬೆಳೆಸ್ಕೋಬೇಕು. ಸರ್, ಏಕಾಗ್ರತೆ ಹಂಗಾರ ಕಲಾರಿಯರ ಅಂಗ ಸಿಗ್ತೈತೇನ್ರಿ? ಸಿಗೋದಲ್ಲ. ನಾವು ಬೆಳೆಸ್ಕೋಬೇಕು. ಮಕ್ಕಳೇ, ಸಿನಿಮಾ ನೋಡ್ತಿರ್ತೀರಿ. ಸಿನಿಮಾ ನೋಡುವಾಗ ಎಷ್ಟು ಚಂದ ಕುತ್ಕೊಂಡು ನೋಡ್ತಿರ್ತೀವಿ. ನೊಣ ಬಾಯಾಗ ಹೋಗಿ ಮೂಗ್ನ್ಯಾಗ ಬರ್ತದೆ. ಅಷ್ಟು ಏಕಾಗ್ರತೆಯಿಂದ ನೋಡ್ತೀವಿ. ಆ ಸಿನಿಮಾದ ಮರ್ದಿವ್ಸ ಒಂದು ಅಕ್ಷರ ತಪ್ಪದಂಗ ಬೇರೆಯವ್ರಿಗೆ ಹೇಳ್ತೀವಿ. ಕನ್ನಡದ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಸಾಧನೆಯೇ ಶಕ್ತಿ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಬಿ ಹಾಲಣ್ಣನವರು ವಹಿಸಿಕೊಂಡಿದ್ದರು. ಗ್ರಾಮ ಘಟಕದ ಅಧ್ಯಕ್ಷರಾದ ದಾದಾಪೀರ್ ಕಲಾರಿ, ಉಪಾಧ್ಯಕ್ಷರಾದ ರಾಜೇಶ್ ಕುರುವತಿ, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಮುಕುಂದ ಶೇರೇಗಾರ್, ಗೌಸ್ಪಾಕ್ ಬಾಲೇಬಾಯಿ, ಫಕ್ರುದ್ದೀನ್ ಅಂಗಡಿಕಾರ್, ಅರುಣ್ ಭೋವಿ, ಮಂಜುನಾಥ್ ಅಲಿಪುರ್, ಊರಿನ ಹಿರಿಯರು ಮತ್ತು ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಹಾವೇರಿ.